ಇವು ನೋಡಿ ನನ್ನ ಮಗ ಬೂಂದಿ ತಿಂತಿದ್ದಾನೆ ನೋಡಿ, ಇಲ್ಲಿ ನಮ್ಮ ಮಗಳು ಬೂಂದಿ ತಿಂತಿದ್ದಾಳೆ. ಇವತ್ತು ಈ ಒಂದು ನಾಮಕರಣ ನೇಮಿಂಗ್ ಸೆರೆಮನಿ ನಾವೆಲ್ಲ ಹೋಗ್ತಾ ಇದ್ದೀರಿ. ಪೂಜೆಯಲ್ಲಿ ಮೀಟ್ ಮಾಡೋಣ. ಓಕೆ, ಟೆಂಪಲ್ಗೆ ಹೋಗಿ ನಾಮಕರಣ ಪೂಜೆ ಆಗಿ ವ್ಲಾಗ್ ಮಾಡ್ತಾಳೆ ಹಿಂಗೆ. ನಿಮ್ಮೆಲ್ಲರಿಗೂ ನಾಮಕರಣ ಫಂಕ್ಷನ್ಗೆ ಸ್ವಾಗತ. ನೋಡಿ, ಇಲ್ಲಿ ಟೇಗನ್ ಅಂತ ಮಗುವಿಗೆ ಹೆಸರು ಸೆಲೆಕ್ಟ್ ಮಾಡಿದ್ದೀವಿ ಜಾತಕದ ಪ್ರಕಾರ. ಅದನ್ನು ಡೆಕೋರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಮಗ ಮಕ್ಕಳು ಎಲ್ಲ ಕೂತಿದ್ದಾರೆ. ನನ್ನ ತಂಗಿ ನಿಂತ್ಕೊಂಡಿದ್ದಾಳೆ. ನೇಮ್ ಬೋರ್ಡ್ ನೋಡಿಲಿ, ನಾಮಕರಣ ಬಾಯ್ ಇವನಿಗೆ ಹೆಸರಿರೋದು, ಹೆಸರಿಗ್ತಾ ಇರೋದು ನಾವು. ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಾವೇನು ಜಾಸ್ತಿ ಗ್ರ್ಯಾಂಡಾಗೇನು ಮಾಡಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಇನ್ವೈಟ್ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ನಾಮಕರಣದ ಪೂಜೆ ಅಷ್ಟೇ. ಮತ್ತು ಬೂಂದಿ ತಗೊಂಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಅರ್ಚಕರೆಲ್ಲ. ಇದು ಆಂಜನೇಯ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ ನಾಮಕರಣ. ಯಾಕಂದರೆ ನಮ್ಮ ತಂಗಿ ಏನು ಗಂಡಗೆ ಏನು ಆಂಜನೇಯ ಸ್ವಾಮಿ ಅಂದರೆ ತುಂಬ ಇಷ್ಟ. ಅವರು ಆಂಜನೇಯ ಸ್ವಾಮಿ ಭಕ್ತರು. ಅದರಿಂದ ಅದೇ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮನ ಏರ್ಪಾటు ಮಾಡಿದ್ದೀವಿ. ದೇವರ ಆಶೀರ್ವಾದ ಇದ್ದರೆ ಎಲ್ಲರ ಆಶೀರ್ವಾದ ಇದ್ದಂಗೆ ಅನ್ನೋದು ನಮ್ಮ ನಂಬಿಕೆ. ಒಳ್ಳೆ ಮನಸ್ಸಿಂದ ಫಂಕ್ಷನ್ ಮಾಡ್ತಾಯಿದ್ದೀವಿ, ಮಗುಗೆ ಒಳ್ಳೆಯದಾಗಲಿ ಅಂತ. ನೋಡಿ ಫ್ರೆಂಡ್ಸ್, ಇವನೇ ನನ್ನ ತಂಗಿ ಎರಡನೇ ಮಗ. ಫಸ್ಟ್ನೇವಳು ದುತಿ ಹೆಣ್ಪಾಪು, ಎರಡನೇ ಪಾಪು ಗಂಡು ಪಾಪು. ಅವ್ನು ನಾಮಕರಣ ಪೂಜೆಯಲ್ಲಿ ನಡೀತಿದೆ, ಬಟ್ ಅವನಲ್ಲಿ ಕೂತಿಲ್ಲ. ಬೆಂಕಿ ನೋಡಿಬಿಟ್ಟು ಮಂಗಳಾರತಿದು ಹತ್ರ ಓಡಿ ಬಂದ್ಬಿಟ್ಟ. ನೋಡಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಪೂಜೆ ನಡೀತಾ ಇದೆ. ದುತ್ತಿ ಗಂಟೆ ಹೊಡಿಬೇಕು ಅಂತ ಇದ್ಲು. ಅದಕ್ಕೆ ನಾನು ಎತ್ಕೊಂಡು ಗಂಟೆ ಓಡಿಸ್ದೆ. ಫುಲ್ ಖುಷಿಯಾಗೋಯ್ತು ಅವಳಿಗೆ ಸೌಂಡ್ ಕೇಳಿ. ನೋಡಿ ಹೇಗೆ ನಗ್ತಿದ್ದಾಳೆ. ನಗು ಅಂತ ಫುಲ್ ಖುಷಿ ಗಂಟೆ ಹೊಡೆದ್ಬಿಟ್ಟು. ದುತಿ ತಾನ್ವಿ ನನ್ನ ತಂಗಿ ಫಸ್ಟ್ನೇ ಮಗಳು. ಸೊ ನನ್ನ ಮಗಳು ಫುಲ್ ಖುಷಿಯಾಗಿದ್ಲು ಅವತ್ತು ದಿನ. 3 ಥರ ಪೂಜೆ ಮಾಡಿದ್ರು. ಫಸ್ಟು ಗಣಪತಿ ಪೂಜೆ ಮಾಡಿದ್ರು, ಆಮೇಲೆ ಮನೆ ದೇವರು ಇಷ್ಟ ದೇವರ ಪೂಜೆ ಮಾಡಿ ಇವಾಗ ನಾಮಕರಣ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ತುಂಬ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಕೊಟ್ರು ನಮಗೆ. ನಾವು ಸಿಂಪಲಾಗಿ ಫಂಕ್ಷನ್ ಮಾಡಿದ್ರು ತುಂಬ ಖುಷಿ ಆಯಿತು. ಪೂಜೆಗಳೆಲ್ಲ ನೋಡಿ ಮಗು ಒಳ್ಳೆಯದಾಗಬೇಕು, ಅದಕ್ಕೋಸ್ಕರ ನಾವೆಲ್ಲ ಸಂತೋಷದಿಂದ ಪೂಜೆ ಮಾಡ್ತಾಯಿದ್ದೀವಿ. ನಿಮ್ಮ ಬ್ಲೆಸ್ಸಿಂಗ್ ಸಹ ಮಗುಗೆ ಸಿಗಲಿ.
ಪೂಜೆ ಎಲ್ಲ ಚೆನ್ನಾಗಿ ನಡೀತು.